ಸಂತೋಷ್ ಅನಂತರಾಮ್ ಅವರ ಸ್ಟ್ರೆಂತ್ ಎಮೋಷನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ. ಸಂತೋಷ್ ಅನಂತರಾಮ್ ಅವರ ಸ್ಟ್ರೆಂತ್ ಎಮೋಷನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ. ಸೊ ನೀವು ಒಬ್ಬ ತಂದೆಯಾಗಿ ನೀವು ಸಂಸಾರನ ಸಾಕಷ್ಟು ವರ್ಷಗಳು ನಿರ್ವಹಣೆ ಮಾಡಿದ್ರ. ಆ ನಿಟ್ಟಿನಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ರಾಘಣ್ಣ ನೋಡಿದಾಗ ಸಿನಿಮಾ? ನನ್ಗೆ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನಿಸ್ಲಿಲ್ಲ, ನನ್ನ ತಮ್ಮನೂ ನನ್ನ ಮಗ ಅನಿಸ್ತು. ಅವರೇ ಅಪ್ಪ ಮಕ್ಕಳ ತರ ಕಾಣ್ತಾ ಇದ್ರು. ಎಲ್ಲ ಕಡೆ ನೋಡಿ ಅವ್ನ ಛಾಯೆ ಬಂದು ಹೋಗುತ್ತೆ. ಎಲ್ಲ ಒಂದ್ ಕಡೆ ಯಾವ್ದೋ ಸ್ಟಂಪ್ ಅಲ್ಲಿ ಪವರ್ ಅಂತ ಇರುತ್ತೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಷ್ಟೇ ಅಂತ ಬರುತ್ತೆ. ಕೊನೆಯವರೆಗೂ ಜೊತೆ ನನ್ನ ಮಗನ ಆಶೀರ್ವಾದ ಮಾಡ್ತಾ ಹೋಗಿದ್ದೇನೆ. ಅಪ್ಪು ಅವರು ಅಶ್ವಿನಿ ಅವರು ಇಬ್ರು ಮುಂಬಾಳೆ ಅವ್ರಿಗೆ ಗುರು ಪಿಕ್ಚರ್ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಇಲ್ಲಿ ಏನೇ ಬಂದ್ರು ಅವ್ರಿಬ್ರಿಗೆ ಅರ್ಪಿಸ್ತೀನಿ, ಅಶ್ವಿನಿ ಅವ್ರಿಗೆ ಅಪ್ಪುಗೆ. ಅಪ್ಪು ಅವರು ಹಾಕಿದ ಭಿಕ್ಷೆ ಅಂತಾನೆ ಅನ್ಕೊಂಡು ಅಭಿಮಾನಿಗಳಿದ್ದಾರಪ್ಪ, ನೀವು ಚೆನ್ನಾಗಿರೋ ಹೋಗಿ ಅಂತ ಕಳಿಸ್ದಂಗಿದ್ದಾರೆ. ನಾನ್ ಮಾಡ್ಬೇಕಾಗಿ ಕೆಲಸ ಅವರು ಮಾಡಿದ್ದಾರೆ. ಚಿಕ್ಕಪ್ಪನಾಗೆ ಏನ್ ಪಾಪ ಅವ್ನು ನಾನು ಎತ್ತಿನೋ ಇಲ್ವೋ ಗೊತ್ತಿಲ್ವೋ ಅವನ್ನೆಲ್ಲ ಮಾಡ್ಬಿಟ್ಟು ಹೋಗಿದ್ದಾರೆ. ಸೊ ಇವಾಗ ಒಂದು ಜರ್ನಿ ಶುರುವಾಗಿದೆ. ಇನ್ನು ಬೇಕಾದಷ್ಟು ಕಲಿಬೇಕು. ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. 1 ರಿಂದ 2, 3 ಬರ್ತಾನೆ ಇರುತ್ತೆ. ಬಟ್ ಒಳ್ಳೆ ಗೆಲುವು ಹಾಕಿದ್ದಾರೆ. ನಾನು ಇರೋವರೆಗೂ ಅವ್ರನ್ನ ಮರೆಯಲ್ಲ. ಆಮೇಲೆ ಸಂತೋಷ್ ಅನಂತರಾಮ್ ಅವರು ಯಾವಾಗಲೂ ಇದಕ್ಕೆ ಒಳ್ಳೆಯದು, ಎಮೋಷನ್ ಸೀನ್ಸ್ಗೆ ಫ್ಯಾಮಿಲಿಗೆ. ಒಬ್ಬ ಯುವಕನಿಗೆ ಬರೀ ಕಾಲೇಜ್ ಅಲ್ಲ, ಸುತ್ತಮುತ್ತ ಸಂಸಾರ ಇದೆ, ಅಕ್ಕ ತಂಗಿರಿದ್ದಾರೆ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಗೆಳೆತನ ಇದೆ, ಆಮೇಲೆ ಅವ್ರದೇ ಆದಂತ ಒಂದು ದೇಹ ಇದೆ ಅಂತ ತೋರಿಸ್ತಾರೆ. ಇದೆಲ್ಲದನ್ನು ನೀಡಿಕೊಂಡು ಸಂತೋಷ ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ. ಸೊ ಅಭಿಮಾನಿಗಳು ಅವನನ್ನ ಪ್ರಾರ್ಥನೆ ಇಟ್ಕೊಳ್ಳಿ ಅಷ್ಟೇ ನಾನು ಕೇಳೋದು. ಬರೀ ಬೆಳೆಸಿ ಅಂತ ಹೇಳಲ್ಲ, ಕಲಿಸಿ 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 ಆಮೇಲೆ ಬೆಳೆಸಿ. ರಾಘಣ್ಣ, ಸಾಮಾನ್ಯವಾಗಿ ಒಬ್ಬ ಹೀರೋ ಲಾಂಚ್ ಆಗ್ತಾರೆ ಅಂದಾಗ ಒಂದೊಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಲಾಂಚ್ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಮೇನ್ ಬೇಸಿಕ್ ಇದಿರುತ್ತೆ. ಆದ್ರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಕೌಟುಂಬಿಕ ಮೌಲ್ಯಗಳನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಎಮೋಷನಲಿ ಫೀಲಿಂಗ್ಸ್ ವೈಸ್ ಪ್ರತಿಯೊಬ್ಬ ಕುಟುಂಬಕ್ಕೂ ಪ್ರತಿಯೊಬ್ಬ ಪೇರೆಂಟ್ಗೂ ಕಿಡ್ಗೂ ಕನೆಕ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಏನ್ ಹೇಳ್ತಾರೆ ರಾಘಣ್ಣ? ಮನುಷ್ಯನಿಗೆ ಪೈಕಿ ನೀವೇನೇ ತಗೊಳ್ಳಿ, ಅವ್ನು ಯಾರೇ ಆಗಿರ್ಲಿ, ಅವ್ರು ಒಂದು ಕುಟುಂಬದಿಂದ ಬಂದಿರ್ತಾರೆ. ಯಾರೇ ಆಗಿರ್ಲಿ, ಅಪ್ಪ ಅಮ್ಮ ಕುಟುಂಬ ಬಾಂಧವ್ಯ ಇದ್ದೇ ಅದನ್ನ ಸಂತೋಷ ಅಂತ ನೆನಪು ಬಿಟ್ಕೊಟ್ಟಿಲ್ಲ. ಜನ ಹೋಗ್ಬೇಕಾದ್ರೆ ಅದನ್ನ ತಗೊಂಡು ಹೋಗ್ಬೇಕು. ಮೌಲ್ಯಗಳನ್ನ, ಸಂದೇಶ, ನನ್ನ ಕುಟುಂಬ ಬೇಕು, ನಾನು ಯಾರೇ ಆಗಿರ್ಲಿ, ಎಲ್ಲೇ ಇರಲಿ, ನನಗೆ ನನ್ನ ಕುಟುಂಬ ಬೇಕು ಅಂತ ತಗೊಂಡು ಹೋಗ್ಬೇಕು. ಅದೇ ಈ ಸಿನಿಮಾದಲ್ಲಿ ನಾನು ಕಾಣ್ತಾ ಇದ್ದೀನಿ. ಬರವಣಿಗೆ ಬಹಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬಾ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಬರವಣಿಗೆ ಎಷ್ಟು ಹಿಡಿಸ್ತು ರಾಘಣ್ಣ? ಯಾಕಂದ್ರೆ ನೀವು ಉದಯ್ ಶಂಕರ್ ಅವ್ರ ಕಾಲದಿಂದ ಎಲ್ಲಾನು ನೋಡ್ಕೊಂಡ್ ಬಂದಿದ್ದೀರಾ. ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನಿಸ್ತು ಈ ಸಿನಿಮಾದಲ್ಲಿ? ನನ್ನ ತಮ್ಮ ರಾಜ್ಕುಮಾರ್ ಪಿಕ್ಚರ್ಗೆ ಹೇಳ್ದೆ ನನಗೆ, ಯಾಕಂದ್ರೆ ಸಂತೋಷ್ ಅಂತ ಬರೀತಾರೆ, ನನಗೆಲ್ಲ ಉದಯ್ ಶಂಕರ್ ಜ್ಞಾಪಕ ಆಗಿರ್ತಾರೆ. ಸಿಂಪಲ್ ಆಗಿ ಬರೀತಾರೆ, ಆದ್ರೆ ತುಂಬಾ ಆಳವಾಗಿ ಬರೀತಾರೆ ಅಂತ ಅದಿಲ್ಲಿ ಕಾಣ್ತಾ ಇದೆ. ಜನರು ಹೇಳ್ತಾ ಇದ್ದಾರೆ. ಎಸ್ ರಾಘಣ್ಣ, ಇನ್ನು ನಿಮ್ಮ ಕುಟುಂಬದ ಬಹುತೇಕ ಎಲ್ಲಾ ಕಲಾವಿದ್ರು ಹೋಮ್ ಬ್ಯಾನರ್ ಅಲ್ಲೇ ಲಾಂಚ್ ಆಗಿರ್ತಕ್ಕಂಥವ್ರು. ಯುವ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡ್ತು ಹೊಂಬಾಳೆ ಫಿಲ್ಮ್ಸ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಕೊಟ್ಟಂತ ಒಂದು ಪ್ರತಿಷ್ಠಿತ ಬ್ಯಾನರ್. ಸೊ ಆ ಬ್ಯಾನರ್ ಅಲ್ಲಿ ಯುವ ಅವ್ರು ಲಾಂಚ್ ಆಗಿರ್ತಕ್ಕಂಥದ್ದು, ಈ ತರದ ಒಂದು ಒಮ್ಮತದ ಅಪ್ರಿಸಿಯೇಷನ್ಸ್ ಬರ್ತಾ ಇರ್ತಕ್ಕಂಥದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಗೆಲ್ಲ ನಾವು ಮಾಡದಿರೋದೇ ಒಳ್ಳೇದಾಯ್ತು ಅಂತ. ಯಾಕಂದ್ರೆ ಇಂಥ ಒಂದು ತಂಡ ಸಿಕ್ತು ನಮ್ಗೆ. ಹೊಂಬಾಳೆ, ಸಂತೋಷ, ಇದೆಲ್ಲ ನನ್ನ ತಮ್ಮನೇ ಹೇಳ್ಬಿಟ್ಟು ಹೋಗಿದ್ದು. ಅವನ್ನೆಲ್ಲ ಅರೇಂಜ್ ಮಾಡಿ ಹೋಗಿದ್ದು. ಯಾರಾದ್ರೂ ಮಾಡ್ಲಿ, ಒಳ್ಳೆ ಸಿನಿಮಾ ಬೇಕು, ಜನಗಳು ಇಷ್ಟಪಡ್ಬೇಕು, ಅದನ್ನ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಸೋಲ್ತೀನಿ. ಅವರೇ ಮಾಡಿದ್ ಸರಿ. ಹೊಂಬಾಳೆ ಇಸ್ ಗ್ರೇಟ್.